ಕಲ್ಯಾಣ ಕಲ್ಯಾಣಕ್ಕೆ ಹೋಗ್ತಾನೆ. ಕಲ್ಯಾಣಕ್ಕೆ ಹೋಗಿ ಬಸವಣ್ಣನವರು ಇರ್ತಾರೆ. ಬಸವಣ್ಣನವರಿಗೆ ನಮಸ್ಕಾರ ಮಾಡ್ತಾರೆ. ಬಸವಣ್ಣನವರಿಗೆ ನಮಸ್ಕಾರ ಮಾಡಿ ಬಸವಣ್ಣನವರು ಎಲ್ಲರನ್ನೂ ಸ್ವಾಗತ ಮಾಡುವಂತವ್ರು. ಯಾರು ಕಲ್ಯಾಣಕ್ಕೆ ಬರ್ತಾರ ಸಾಕು ಬಸವಣ್ಣನವರಿಗೆ ಬಹಳಷ್ಟು ಸಂತೋಷ, ಬಹಳಷ್ಟು ಖುಷಿ ಅಂತ. ಹಂಗ ಈ ಅಂಬಿಗರ ಚೌಡಯ್ಯ ಬಂದ ಕೂಡಲೇ ಬಸವಣ್ಣನವರಿಗೆ ಬಹಳಷ್ಟು ಸಂತೋಷ ಆಯಿತು. ಸಂತೋಷ ಆಗಿ ಅಂಬಿಗರ ಚೌಡಯ್ಯನನ್ನ ಬಸವಣ್ಣ ಸ್ವಾಗತ ಮಾಡ್ತಾನೆ. ಸ್ವಾಗತ ಮಾಡಿ ಬಸವಣ್ಣ ಕೇಳ್ತಾನ, ನೀವು ಇಲ್ಲಿ ಕಲ್ಯಾಣಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು, ನನಗ ಬಹಳ ಹಣ್ಣೆ ಹಾಲು ಕೊಟ್ಟಷ್ಟು ಖುಷಿ ಆಯ್ತು. ನೀವು ಇಲ್ಲಿ ಯಾವ ಕಾಯಕವನ್ನ ಮಾಡ್ತೀರಿ ಅಂತಂದು ಕೇಳ್ತಾರಂತ ಬಸವಣ್ಣ. ಅವಾಗ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ನನ್ನ ಕಾಯಕ ಇರುವುದ ಅಂಬಿಗ ವೃತ್ತಿ. ಅಂಬಿಗ ವೃತ್ತಿಯನ್ನ ನಾನು ಸತ್ಯಶುದ್ಧವಾಗಿ ಮಾಡ್ತೀನಿ ಅಂತಂದು ಹೇಳಿ ಕಲ್ಯಾಣದಲ್ಲಿ ಅಂಬಿಗ ವೃತ್ತಿಯನ್ನ ಅತ್ಯಂತ ಭಕ್ತಿ ಶ್ರದ್ಧೆ ನಿಷ್ಠೆಯನ್ನ ಮಾಡುವಂತ ಕಾಯಕ ಪ್ರೇಮಿ ಯಾರು ಅಂತಂದ್ರ ಅದು ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರು ಹೆಂಗ ಅಂತಂದ್ರ ಬಹಳಷ್ಟು ಕಠೋರ, ಯಾರಿಗೂ ಕೂಡ ಹೆದರ್ತಿದ್ದಿಲ್ಲ ಅವರು. ಶರಣರು ಯಾರಿಗೂ ಕೂಡ ಹೆದರ್ತಿದ್ದಿಲ್ಲ. ಅದರೊಳಗೆ ಅಂಬಿಗರ ಚೌಡಯ್ಯನವರು ಶರಣರಲ್ಲೇ ಕಠೋರ ಶರಣ ಅಂದ್ರೆ ಅಂಬಿಗರ ಚೌಡಯ್ಯನವರು. ಬಹಳಷ್ಟು ಕಠೋರ, ನೇರ, ದಿಟ್ಟ, ನಿರಂತರ ಅಂತಾರಲ್ಲ ಆ ರೀತಿಯಾಗಿ ಇದ್ದಂತ ಶರಣ ಅದು ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯ ಯಾರಿಗೂ ಹೆದರ್ತಿದ್ದಿಲ್ಲ. ಯಾರಾದ್ರೂ ಕಾಯಕದಲ್ಲಿ ಏನಾದ್ರೂ ಸ್ವಲ್ಪ ದೋಷ ಗೊತ್ತಾದ್ರೆ ಸಾಕು ಅವರನ್ನ ನೇರವಾಗಿನ ಬೈತಿದ್ರು. ಮಕ್ಕಳ ಮುಸುಡಿ ಏನು ನೋಡಲಾರ್ದು ಬೈದಾರಂತ ಹಂಗ ನೇರವಾಗಿ ಬೈದು ಅವರನ್ನ ಮತ್ತೆ ಒಳ್ಳೆಯ ಕಾಯಕದಲ್ಲಿ ತೊಡಗು ಹಾಗೆ ಮಾಡುವಂತವರು ಅಂಬಿಗರ ಚೌಡಯ್ಯನವರು. ನೇರ ನಿಷ್ಠೂರವಾದಿಗಳು ಅಂತಾರಲ್ಲ, ಪಂಚಾಚಾರದೊಳಗ ವೃತ್ಯಾಚಾರ ಅನ್ನೋದು. ವೃತ್ಯಾಚಾರಿಗಳಾಗಿದ್ರು ನಮ್ಮ ಶರಣರು. ಅಂಬಿಗರ ಚೌಡಯ್ಯನವರು ವೃತ್ಯಾಚಾರಿಗಳಾಗಿ ಗಣಾಚಾರಿಗಳಾಗಿ ಶರಣ ತತ್ವವನ್ನು, ಶರಣ ಧರ್ಮವನ್ನು ಪರಿಪಾಲನೆ ಮಾಡಿದಂಥವರು ಅಂಬಿಗರ ಚೌಡಯ್ಯನವರು. ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಹಂಗ ಮನಸ್ಸಿನಲ್ಲಿ ಇಟ್ಕೊಂಡು ಹೊರತಾನೆ ಇರ್ತೀವಿ. ಏನಾದ್ರೂ ಒಂದು ಕೊರತಾನೆ ಇರ್ತೀವಿ ನಾವು. ಹಿಂದೇನೇ ಆಗಿ ಹೋಗಿದ್ದು ಅಂತಂದ್ರೆ ನಿಮ್ಮ ಜೀವನದಾಗ ಅದನ್ನ ನೆನಪು ಮಾಡ್ಕೊಂತ ಇರ್ತೀವಿ. ನೆನಪು ಮಾಡ್ಕೊಂತಾನೆ ಇರೋದು ನೋಡ. ಮುಂದೆ ಏನಾರ ಮಾಡಬೇಕು ಅಂತ ಅನ್ಕೊಂಡಿರ್ತಿರಲ್ಲ, ಅದನ್ನು ಕೂಡ ನೆನಪು ಮಾಡ್ಕೊಂತ ಇರ್ತೀವಿ. ಮುಂದೆ ಮನೆ ಕಟ್ಟಬೇಕು, ಮಕ್ಕಳು ಮದುವೆ ಮಾಡಬೇಕು, ಮೊಮ್ಮಕ್ಕಳನ್ನು ನೋಡ್ಬೇಕು, ಮರಿಮಕ್ಕಳನ್ನು ನೋಡ್ಬೇಕು, ಗಿರಿಮಕ್ಕಳನ್ನು ನೋಡ್ಬೇಕು ಅಂತಂದು ಏನಾದ್ರೂ ಒಂದು ಆಸೆ ಇಟ್ಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡ್ತಾನೆ ಇರ್ತೀವಿ. ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ತೀವಿ. ಅದಕ್ಕಾಗಿ ಅಂಬಿಗರ ಚೌಡಯ್ಯನವರು ತಮ್ಮ ಒಂದು ವಚನದಲ್ಲಿ ಬಹಳಷ್ಟು ಸುಂದರವಾಗಿ ಹೇಳ್ತಾರೆ. ಈ ಮನುಷ್ಯ ಜೀವ ಇರುವ ಮಟ್ಟನೂ ಕೂಡ ಯಾವುದಾದ್ರೂ ಒಂದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಾನೆ ಇರ್ತಾನೆ, ಯಾವುದಾದ್ರೂ ಒಂದ್ರ ಬಗ್ಗೆ ಚಿಂತೆಯನ್ನು ಮಾಡ್ತಾನೆ ಇರ್ತಾನೆ. ಅದಕ್ಕ ಅಂಬಿಗರ ಚೌಡಯ್ಯನವರು ಇಂಥ ಎಲ್ಲ ಪರಿಸ್ಥಿತಿಗಳನ್ನ, ಇಂಥ ಎಲ್ಲ ಸಂದರ್ಭಗಳನ್ನು ನೋಡಿ ಬಹಳಷ್ಟು ಅದ್ಭುತವಾಗಿ ವಚನವನ್ನು ಹೇಳ್ತಾರೆ. ಬಡತನಕ್ಕೆ ಉಣ್ಣುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಗಂಡನ ಚಿಂತೆ, ಗಂಡನಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ, ಕೇಳಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿ ಇಪ್ಪವರ ಕಂಡೆನು, ಶಿವನ ಚಿಂತೆಯಲ್ಲಿದ್ದವರ ಒಬ್ಬರನ್ನು ಕಾಣೆ ಅಂಬಿಗರ ಚೌಡಯ್ಯ. ಎಷ್ಟು ದೊಡ್ಡದೈತೆ ವಚನ. ಎಲ್ಲ ಹೇಳ್ಬಿಟ್ರ ಹುಟ್ಟದಾಗಿನಿಂದ ಸಾಯಿ ಮಟ್ಟ ಮನುಷ್ಯ ಯಾವ್ಯಾವ ಏನೇನು ಮಾಡ್ತಾರಲ್ಲ, ಯಾವ್ಯಾವ ಚಿಂತೆಯೊಳಗೆ ಇರ್ತಾವ ಅನ್ನೋದು ಒಂದು ವಚನದಲ್ಲಿ ಶರಣರ ಹೇಳ್ತಾರ ಅಂತಂದ್ರೆ ಶರಣರ ಅನುಭವ ಎಂತ ದೊಡ್ಡದು ಅನ್ನುವಂಥದ್ದು ನಾವೆಲ್ಲ ತಿಳ್ಕೋಬೇಕು. ಶರಣರ ಅನುಭವ ಅದು ಬಹಳಷ್ಟು ದೊಡ್ಡದು. ಒಂದು ವಚನದಲ್ಲಿ ನಮ್ಮ ಜೀವನದ ಸಾರಾಂಶವನ್ನು ನಾವು ಓದಿ ಹೇಳ್ತಾರ ಅಂತಂದ್ರೆ ಅವರ ಅನುಭವ ಬಹಳಷ್ಟು ದೊಡ್ಡದು. ಎಷ್ಟು ಸುಂದರವಾಗಿ ಹೇಳ್ತಾರಂದ್ರೆ
ಮಾಡ್ಕೊಂತ ಬರ್ತೀವಿ, ಚಿಂತೆ ಮಾಡ್ಕೊಂತ ಇರ್ತೀವಿ, ಚಿಂತೆ ಮಾಡ್ಕೊಂತ ಹೋಗ್ತೀವಿ. ಆದ್ರೆ ಈ ಎಲ್ಲ ಚಿಂತೆಯನ್ನ ಬಿಟ್ಟು ಒಂದಿಷ್ಟು ಶಿವನ ಚಿಂತೆಯನ್ನ ಮಾಡು ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಬಡತನಕ್ಕೆ ಉಂಗುವ ಚಿಂತೆ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದಂತಹ ಒಂದೊಂದು ಸಾಲುಗಳು ಕೂಡ ಬಹಳಷ್ಟು ಅದ್ಭುತವಾಗಿರುವಂಥದ್ದು. ಬಡವರಿಗೆ ಯಾವ ಚಿಂತೆ ಅಂತ ಹೇಳಿ, ಬಡವರಿಗೆ ಯಾವ ಚಿಂತೆ ಇರ್ತೈತಿ? ಬಡವರಿಗೆ ಒಂದು 10 ಹೊಟ್ಟೆ ತುಂಬ ಉಂಡ್ರ ಸಾಕ ಆರಾಮಾಗಿ ಇರ್ತೀವಿ ಅನ್ನುವಂಥ ಚಿಂತೆ ಬಡವರಿಗೆ ಇರುತ್ತೆ. ನಾವು ಎಷ್ಟು ದುಡಿದ್ರು ಕೂಡ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ ಆಗಲ್ಲ. ನಾವು ಮನೆಯಾಗಿರೋರು ಎಲ್ಲರೂ ಕೂಡ ದುಡಿತೀವಿ, ಆದ್ರೂ ಕೂಡ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ ಆಗಬಾರದು. ನಾವು ಒಂದಿಷ್ಟು ಹೊಟ್ಟೆ ತುಂಬ ಉಂಡು ಆರಾಮಿದ್ರೆ ಸಾಕು ಅನ್ನುವಂಥ ಚಿಂತೆ ಬಡವರಿಗೆ ಇರುತ್ತೆ. ಅದಕ್ಕೆ ಬಡತನಕ್ಕೆ ಉಂಬುವ ಚಿಂತೆ ಅಂತ ಹೇಳ್ತಾರೆ. ಈ ಊಟ ಮಾಡೋ ಚಿಂತೆ ಬಡವರಿಗಷ್ಟೇ ಇರುವುದಿಲ್ಲ, ಬಡವರಿಗಷ್ಟೇ ಇರುವುದಿಲ್ಲ. ಯಾರು ಬಾಯಿ ರುಚಿಯನ್ನು ಬಯಸ್ತಿರ್ತಾರಲ್ಲ ಅವರಿಗೂ ಈ ಚಿಂತೆ ಬಹಳ ಇರ್ತೈತಿ. ನಾ ತಿನ್ನಬೇಕು 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 ಅಂತಂದು ಕಗ್ಗ ತಿಂದು ಹೊಟ್ಟೆ ಕೆಡಿಸ್ಕೊಂಡು ಮತ್ತೆ ಹೋಗಿ ಹಾಸ್ಪಿಟಲ್ದಾಗ ಮಕ್ಕಳು ಹೊಟ್ಟೆ ನೋವು ಮಕ್ಕಳು ಈ ರೀತಿಯಾಗಿ ತಿನ್ನುವುದು ಬೇರೆ. ಆದ್ರೆ ಶರಣರು ಹೇಳ್ತಾರ ಬಡವರಿಗೆ ಊಟದ್ದು ಬಹಳಷ್ಟು ಚಿಂತೆ ಆಗಿರುತ್ತೆ. ಒಂದು ಹೊತ್ತು ಊಟ ಸರಿಯಾಗಿ ಮಾಡಿಬಿಟ್ರೆ ಸಾಕು ಅವ್ರ ಚಿಂತೆ ಹೋಗಿಬಿಡುತ್ತೆ. ಅದಕ್ಕೆ ಬಡತನಕ್ಕೆ ಉಂಗುವ ಚಿಂತೆ ಅಂತ ಹೇಳ್ತಾರೆ. ಒಬ್ಬ ಶಿವನನ್ನು ಕುರಿತು ಘೋರವಾಗಿರುವಂತಹ ತಪಸ್ಸನ್ನು ಮಾಡಿದನು. ಶಿವನನ್ನು ಕುರಿತು ಘೋರವಾಗಿರುವಂತಹ ತಪಸ್ಸನ್ನು ಮಾಡಿದ. ಗುಡ್ಡಕ್ಕೆ ಹೋಗಿ ಒಬ್ಬ ಕುರಿತು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದ. ಶಿವನನ್ನ ಕುರಿತು ತಪಸ್ಸನ್ನು ಮಾಡಿ ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವ ಪ್ರತ್ಯಕ್ಷ ಆದ ತಕ್ಷಣ ಎಲ್ಲರೂ ನೀವು ಪ್ರತ್ಯಕ್ಷ ಆದ್ರೆ ಶಿವ ನೀವು ಮುಂದೆ ಬಂದು ಏನ್ ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನಿಮ್ಗೆ ಇಷ್ಟಾರ್ಥ ಏನೇನದಾವಲ್ಲ ಅವನ್ನೆಲ್ಲ ಕೇಳ್ಕೊಳ್ತೀವಿ. ಇವ ಏನು ತಪಸ್ಸು ಮಾಡಿದ್ದಲ್ಲ, ಇವ ಏನು ಘೋರವಾಗಿರುವಂತಹ ತಪಸ್ಸು ಮಾಡಿದ್ದಲ್ಲ, ಶಿವ ಬಂದು ಮುಂದೆ ನಿಂತಂತ ಮುಂದೆ ಬಂದು ನಿಂತ ತಕ್ಷಣ ಶಿವ ಕೇಳ್ತಾನೆ, ಏನ್ ಬೇಕಪ್ಪ ಹೇಳಿ. ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿನ್ನ ಹತ್ರ ಬಂದೇನಿ, ನಿನಗೆ ಏನು ಬೇಕು ಕೇಳು ಅಂತಂದು ಶಿವ ಕೇಳ್ತಾನಂತ. ಇವ ಏನ್ ಕೇಳ್ತಾನೆ ಹೇಳ್ರಿ? ಶಿವ, ನೀವು ನಿಮ್ಮನ್ನು ಬಹಳಷ್ಟು ಸ್ಮರಣೆ ಮಾಡಿದೆ, ನನ್ನ ಭಕ್ತಿ ಮೆಚ್ಚಿ ಬಂದಿ, ನನಗೆ ಏನು ಬೇಕು ಅಂತಂದ್ರೆ ಈ ಹೊಟ್ಟೆ ಐತಲ್ಲ, ಈ ಹೊಟ್ಟೆ ಐತಲ್ಲ, ಇಷ್ಟು ದೊಡ್ಡ ಹೊಟ್ಟೆ ಕೊಡು, ಇಷ್ಟು ಉದ್ದನ ಹೊಟ್ಟೆ ಕೊಡು ಅಂತಂದು ಕೇಳದಂತ. ಇಷ್ಟು ದೊಡ್ಡ ಹೊಟ್ಟೆ ಕೊಡು ಅಂತ ಕೇಳದಂತ. ನಾವಾಗಿದ್ರೆ ಆಸ್ತಿ ಕೊಡು, ಅಂತಸ್ತ ಕೊಡು, ಮನೆ ಕಟ್ಟಿಸ್ಕೊಡು, ಅದ್ರ ಕೊಡು, ಇದ್ರ ಕೊಡು ಎಲ್ಲ ಕೇಳ್ತೀವಿ. ಅವ ಏನು ಕೇಳ್ದ? ಇಷ್ಟು ಉದ್ದನ್ನು ಇಷ್ಟು ದೊಡ್ಡ ಹೊಟ್ಟೆಯನ್ನು ನನಗೆ ಕೊಡು ಅಂತಂದು ಕೇಳದಂತ. ಆಯ್ತಪ್ಪ, ನಾನು ನಿನಗೆ ಹೊಟ್ಟೆಯನ್ನು ಕೊಡ್ತೇನೆ, ಆದ್ರೆ ಈಗೇನು ಇದು ಹೊಟ್ಟೆ ಐತಲ್ಲ ಇದನ್ನು ತುಂಬಿಸ್ಕೊಂಡು ಬರ್ತೀನಿ ಅಂತಂದ್ರೆ ಆ ಹೊಟ್ಟೆಯನ್ನು ಕೊಡ್ತೀನಿ ಅಂತಂದ್ರೆ ಶಿವ. ಈಗೇನು ಈ ಹೊಟ್ಟೆ ಐತಲ್ಲ ಇದು ತುಂಬಿಸ್ಕೊಂಡ. ಆಯ್ತು ಶಿವ ಹೇಳಂತ ತಿಳ್ಕೊಂಡು ಮನೆಗೆ ಬಂದ. ಮನೆಗೆ ಕೂತ್ರಾಗ ಹೊಟ್ಟೆ ಹಸಿದಿದ್ದು ಮನ್ಯಾಗ ಅವ್ರವ್ರಿದ್ದು ಊಟಕ್ಕೆ ಕೊಟ್ಟು ಊಟ ಮಾಡ್ದ. ಹೊಟ್ಟೆಗೂ ಊಟ ಮಾಡ್ದ. ಶಿವ ಹೇಳ್ಯಾನ, ಈ ಇದ್ದಂತ ಹೊಟ್ಟೆಯನ್ನು ತುಂಬಿಸ್ಕೊಂಡು ಬಾ, ಆಗಾಗ ದೊಡ್ಡ ಹೊಟ್ಟೆ ಕೊಡ್ತೀನಿ ಅಂತ ಹೇಳ್ಯಾನ. ಈ ಹೊಟ್ಟೆ ತುಂಬಿಸ್ಕೋಬೇಕಂತಂದು ಬೇಷ ಊಟ ಮಾಡಿ ಮತ್ತೆ ಹೋದ. ಶಿವನ ಹತ್ರ ಹೋದ್ರಾಗ ಹೊಟ್ಟೆ ಖಾಲಿಯಾಗಿ ಮತ್ತೆ ಹೊಟ್ಟೆ ಹಸಿಬಿಟ್ಟಿತ್ತಂತ. ಹೊಟ್ಟೆಯಾಗಿರುವುದೆಲ್ಲ ಖಾಲಿಯಾಗಿ ಮತ್ತೆ ಹೊಟ್ಟೆ ಹಸಿಬಿಟ್ಟಿತ್ತು. ಈ ಹೊಟ್ಟೆ ತುಂಬ್ಕೊಂಡು ಬಂದು ಏನಂತ ಕೇಳಿದಂತ ಶಿವ ಮಾತು, ಇಲ್ಲ ತುಂಬ್ಕೊಂಡು ಬಂದಿದ್ದೆ, ಅಲ್ಲಿಂದ ಇಲ್ಲಿ ನೋಡಿದ್ರಾಗ ಮತ್ತೆ ಹೊಟ್ಟೆ ಹಸಿತ್ರಿ ಅಂತ. ಆಯ್ತು, ಮತ್ತೆ ಹೊಟ್ಟೆ ಹಸಿತಲ್ಲ, ಮತ್ತೆ ಹೋಗ್ ಮತ್ತೆ ಹೊಟ್ಟೆ ತುಂಬಿಸ್ಕೊಂಬ. ಮತ್ತೆ ಹೇಳ್ದಂತ ಹೋಗು, ಹೊಟ್ಟೆ ತುಂಬಿಸ್ಕೊಂಬ, ಮತ್ತೆ ನಿನಗೆ ಇಷ್ಟು ದೊಡ್ಡ ಹೊಟ್ಟೆ ಕೊಡ್ತೀನಿ ಅಂತ. ಆಯ್ತು ಅಂತ ತಿಳ್ಕೊಂಡು ಮತ್ತೆ ಮನೆಗೆ ಹೋದ. ಮತ್ತೆ ಊಟ ಮಾಡ್ದ, ಹೊಟ್ಟೆ ಊಟ ಮಾಡ್ದ. ಮತ್ತೆ ಶಿವನ ಹತ್ರ ಬಂದ.
ಶಿವನ ಹತ್ರ ಬಂದು ಹೊಟ್ಟೆ ತುಂಬೈತಿ ಅಂತ ಹೇಳ್ತಾನೆ. ಹೊಟ್ಟೆ ಮತ್ತು ಬಂದಾಗ ಮತ್ತು ಅವನಿಗೆ ತುಂಬಿರುವಂತ ಹೊಟ್ಟೆ ಮತ್ತು ಹಸಿರು ಬಿಡ್ತದೆ. ಮತ್ತು ಹೊಟ್ಟೆ ಹಸಿದ್ದು ಮತ್ತು ಶಿವ ಅಂತ ಹೇಳಿದ್ರು, ನೀ ಯಾವಾಗ ಮಠ ಹೊಟ್ಟೆ ತುಂಬೈತಿ ಅಂತಂದು ಹೇಳೋ ಮಠ ನಾನು ನನಗೆ ದೊಡ್ಡ ಹೊಟ್ಟೆನ ಕೊಡುದಿಲ್ಲ ಅಂತ ಹೇಳ್ತಾನೆ. ಇವ ಶಿವ ಹೇಳಂತಂದು ಹಂಗ ಹೋಗುದು ಉಣ್ಣುದು ಬರುದು, ಹೋಗುದು ಉಣ್ಣುದು ಬರುದು, ಹಂಗ ಹೋಗುದು ಹಿಂಗ ಒಂದು 15 ಸತಿ ಮಾಡಿದ್ರು ಕೂಡ ಆ ಹೊಟ್ಟೆ ತುಂಬಲಿಲ್ಲ ಅಂತ. ಅವಾಗ ಶಿವ ಹೇಳ್ತಾರಂದ್ರ, ಈಗಿರುವಂತಹ ಒಂದು ಹೇಳು ಹೊಟ್ಟಿನ ನಿನಗೆ ತುಂಬಿಸ್ಕೊಳಕ್ ಆಗಲ್ಲಪ್ಪ, ಇನ್ನು ಇಷ್ಟು ದೊಡ್ಡ ಹೊಟ್ಟಿ ಯಾವಾಗ ತುಂಬಿಸ್ಕೊಂತಿ ಅಂತ ಕೇಳ್ತಾರ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಬಡತನಕ್ಕೆ ಉಣ್ಣುವ ಚಿಂತೆ ಅಂತ ಹೇಳ್ತಾರೆ. ನಾವು ಈ ಸಣ್ಣ ಹೊಟ್ಟಿನ ತುಂಬಿಸ್ಕೊಳಕ ನಾವು ಏನೆಲ್ಲ ಪರಿಶ್ರಮವನ್ನು ಪಡ್ತೀವಿ, ಏನೆಲ್ಲ ಮಾಡ್ತೀವಿ, ಎಷ್ಟೋ ದುಡಿತೀವಿ, ಶ್ರಮ ಪಡ್ತೀವಿ, ಆದ್ರೂ ಕೂಡ ಈ ಒಂದು ಗೇಳು ಇರುವಂತ ಹೊಟ್ಟೆಯನ್ನು ನಾವು ತುಂಬಿಸ್ಕೊಳಕ್ ಆಗುದಿಲ್ಲ. ಆದ್ರೂ ಕೂಡ ನಾವು ಒಂದಿಷ್ಟು ಚಿಂತೆ ಮಾಡ್ಕೊಂತಾನೆ ಇರ್ತೀವಿ. ನಾನು ಹೊಟ್ಟೆನ ತುಂಬಬಹುದು, ಹೊಟ್ಟೆನ ತುಂಬಿಲ್ಲ, ಹೊಟ್ಟೆನ ತುಂಬಿಲ್ಲ ಅಂತ. ಬಡತನಕ್ಕೆ ಉಣ್ಣುವ ಚಿಂತೆ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಉಣಲಾದರೆ ಉಳುವ ಚಿಂತೆ ಅಂತ ಹೇಳ್ತಾರೆ. ಏನೋ ಪರಮಾತ್ಮನ ಆಶೀರ್ವಾದದಿಂದ, ಶಿವಬಸವೇಶ್ವರ ಆಶೀರ್ವಾದದಿಂದ ಚಲೋ ಆರಾಮ್ ಹೊಟ್ಟೆ ಗಿಟ್ಟಿ ಎಲ್ಲ ಆರಾಮ್ ತುಂಬಿತ್ತು ಅಂತಂದ್ರೆ ಯಾವ ಚಿಂತೆ ಬರ್ತೈತ್ರಿ? ಒಂದಿಷ್ಟು ಚಲೋತ್ನಾಗ ಬಟ್ಟೆ ಗಿಟ್ಟಿ ಹಾಕೊಂಡು ಆರಾಮಾಗಿ ಚಂದಾಗಿ ಇರಬೇಕು ಅನ್ನುವಂತ ಚಿಂತೆ ಬರುತ್ತೆ. ಉಣಲಾದರೆ ಉಳುವ ಚಿಂತೆ ಅಂತ ಹೇಳ್ತಾರೆ. ಹೊಟ್ಟೆ ತುಂಬೈತಿ, ಪರಮಾತ್ಮನ ದಯೆಯಿಂದ ಆಶೀರ್ವಾದದಿಂದ ಊಟಕ್ಕೇನು ಕೊರತೆ ಇಲ್ಲ, ಆರಾಮಾಗಿ ಇರ್ಬೋದು ಅಂತಂದು ತಿಳ್ಕೊಂಡ್ರೆ ಮತ್ತೊಂದು ಚಿಂತೆ ಪ್ರಾರಂಭ ಆಗುತ್ತೆ ಮನುಷ್ಯನಿಗೆ. ಒಂದಿಷ್ಟು ಚಲೋತ್ನಾಗ ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಆರಾಮಾಗಿ 4 ಮಂದಿಯಾಗ ಚಂದಾಗಿ ಇರಬೇಕನ್ನುವಂತ ಚಿಂತೆ ಪ್ರಾರಂಭ ಆಗುತ್ತೆ. ಒಂದ್ ಕಡೆ ಹೇಳ್ತಾರೆ, ಊಟ ನಮ್ಮಿಷ್ಟ, ಊಟ ನಮ್ಮಿಷ್ಟ, ಬಟ್ಟೆ ಮಂದಿಷ್ಟ. ಅಂದ್ರ ಊಟ ನಮಗೆ ಏನ್ ಇಷ್ಟ ಅನ್ಸುತ್ತಲ್ಲ ಅದನ್ನ ಮಾಡ್ಬೇಕು, ಬಟ್ಟೆ ಏನಿಲ್ಲ ಮಂದಿಗೆ ಚಂದ ಕಾಣಲಿ ಅಂತ ಹಾಕೊಳ್ಳೋದು. ಅದಕ್ಕ ಶರಣರು ಹೇಳ್ತಾರೆ, ಊಟ ಆದ್ಮೇಲೆ ಯಾವ ಚಿಂತೆ ಪ್ರಾರಂಭ ಆಗುತ್ತೆ? ಒಂದಿಷ್ಟು ಚಂದ ಇರಬೇಕು ಅಂತ. ಚಲೋ ಚಲೋ ಒಳ್ಳೆ ಬಟ್ಟೆಗಳನ್ನ ಹಾಕೊಂಡ್ ಬರ್ಬೇಕು, ಚಲೋ ಚಲೋ ಸೀರೆ ಹಾಕೊಂಡ್ ಬರ್ಬೇಕು, ಚಂದನ ಕಾಣಬೇಕು ಅನ್ನುವಂತ ಚಿಂತೆ ಪ್ರಾರಂಭ ಆಗುತ್ತೆ. ನಿಮ್ಮನ್ನ ಹೆಣ್ಮಕ್ಳನ್ನ ಏನಾರ ಬಟ್ಟೆ ಅಂಗಡಿ ಬಿಟ್ರ 2 ನಿಮಿಷನಾಗ ಹಿಂಗೋಗಿ ಬಂದ್ಬಿಡ್ತೀರಿ ನೋಡಿ. ಹೌದು, ಹಿಂಗೋಗಿ ಬಂದ್ಬಿಡ್ತೀರಿ 2 ನಿಮಿಷನಾಗ ಬಟ್ಟೆ ತಗೊಂಡು. ಮನುಷ್ಯನಿಗೆ ಅದೊಂದು ಚಿಂತೆ, ನಾನು ಚಂದನ ಕಾಣಬೇಕು, ಸರಿತ್ರೆ ಕಾಣಬೇಕು, ಒಳ್ಳೆ ಬಟ್ಟೆಗಳನ್ನು ಹಾಕಬೇಕು. ಈ ರೀತಿಯಾದಂತಹ ಚಿಂತೆಯನ್ನ ಪ್ರಾರಂಭ ಆಗುತ್ತೆ ಮನುಷ್ಯನಿಗೆ. ಉಡಲಾದರೆ ಉಡುವ ಚಿಂತೆ, ಉಡಲಾದರೆ ಗಂಡನ ಚಿಂತೆ ಅಂತ ಹೇಳ್ತಾರೆ ನೋಡಿ. ಇನ್ನು ಊಟಕ್ಕೂ ಕೊರತಿಲ್ಲ, ಬಟ್ಟೆಗೂ ಕೊರತಿಲ್ಲ, ಇವೆರಡು ಸಾಮಂತಂದ್ರೆ ಯಾವ ಚಿಂತೆ ಪ್ರಾರಂಭ ಆಗುತ್ತೆ? ಉಡಲಾದರೆ ಇಡುವ ಚಿಂತೆ ಅಂತ ಹೇಳ್ತಾರೆ. ಗಳಿಸಿರ್ತಾರ ನೋಡ್ರಿ, ಪೇಪರ್ದಾಗ ಎಲ್ಲ ಬಂದಿರ್ತಾವ, ಅಳತೆಲ್ಲ ಗಳಿಸಿರ್ತಾರ, ಅಳತಿನ ಇರುವುದಿಲ್ಲ, ಅಷ್ಟು ಗಳಿಸಿರ್ತಾರ. ಎಲ್ಲ ಇಡೀ ಪ್ರಕರಣ ಲೋಕಾಯುಕ್ತ ಹೋಗಿ ಬಲಿ ಹಾಕಿ ಗಳಿಸಿದ್ದೆಲ್ಲ ತಗೊಂಡ್ಬರ್ತಾರಲ್ಲ. ಒಂದೊಂದು ಚಿಂತೆ ಪ್ರಾರಂಭ ಆಗುತ್ತೆ ಮನುಷ್ಯನಿಗೆ, ಒಂದೊಂದು ಚಿಂತೆ. ಊಟದ ಚಿಂತೆ, ಊಟ ಆದಾಗ ಬಟ್ಟೆ ಚಿಂತೆ, ಬಟ್ಟೆ ಆದಾಗ ಒಂದಿಷ್ಟು ಗಳಿಸ್ಬೇಕು, ಏನಾದ್ರೂ ಸಾಧನೆಯನ್ನು ಮಾಡಬೇಕು, ಶ್ರೀಮಂತ ಆಗಬೇಕು, 4 ಮಂದಿ ಒಳಗ ನಾನಾ ಶ್ರೀಮಂತ ಅಂತ ಅನಿಸ್ಕೋಬೇಕು ಅನ್ನುವಂತ ಚಿಂತೆ ಮನುಷ್ಯನಿಗೆ ಪ್ರಾರಂಭ ಆಗುತ್ತೆ. ಒಬ್ಬ ಬಹಳಷ್ಟು ಗಳಿಸಿದ್ದ, ಬಹಳಷ್ಟು ಎಷ್ಟು ಗಳಿಸಿದ್ದ ಅಂತಂದ್ರೆ ಅವನಷ್ಟು ಗಳಿಸಿದವರು ಆ ಊರಾಗ ಯಾರು ಇದ್ದಿದ್ದಿಲ್ಲ, ಅಷ್ಟು ಗಳಿಸಿದಂತ. ಬಹಳಷ್ಟು ರೊಕ್ಕ ಮಾಡಿದ್ದ. ಎಷ್ಟು ರೊಕ್ಕ ಮಾಡಿದ್ದ ಅಂತಂದ್ರ ಅವ ಏನು ಮನಿ ಕಟ್ಟಿದ್ದಲ್ಲ, ಆ ಮನಿ ಕೆಳಗ ಒಂದು ನೆಲಮಾಳಿಗೆ ಅನ್ನೋದಿತ್ತ. ನೆಲಮಾಳಿಗೆ ತುಂಬ ಎಲ್ಲ ವಜ್ರ, ವೈಡೂರ್ಯ, ಬಂಗಾರ, ಮುತ್ತು, ರತ್ನ ಎಲ್ಲವನ್ನು ತುಂಬಿಟ್ಟಿದ್ದ. ಅವನ ಕೆಲಸ ಏನು ಅಂತಂದ್ರ ದಿನ
ಹೋಗುದು ಆ ಎಲ್ಲ ಸಂಪತ್ತನ್ನ ಲೈಟ್ ಹಚ್ಚಿ ಚಿಮ್ನಿ ಹಚ್ಚಿ ಎಲ್ಲ ನೋಡುದು, ಯಾರಿಲ್ಲದಾಗ ಹೋಗುದು, ಎಲ್ಲ ಸಂಪತ್ತನ್ನ ನೋಡುದು, ನೋಡಿ ಮತ್ತು ಖುಷಿ ಪಡುದು ಮತ್ತು ಬರುದು. ನೀವು ಎಲ್ಲಿಲ್ಲ ತಿಜುರಿ ಕದ ತೆಗೆದ್ರೆ ಬಂಗಾರದ ಸಾಮಾನು ಭಾಳ ಕಂಡ್ರೆ ವಾಸ್ತವ ನನ್ನಷ್ಟು ಬಂಗಾರ ಯಾರು ಇಲ್ಲ ಖುಷಿ ಪಡ್ತಿರಲ್ಲ. ಹಂಗ ನೆಲಮಾಳಿಗೆ ಹೋಗ್ತಿದ್ದಂತ ಚಿಮಣಿ ಅಂದ್ಕೊಂಡು ಹೋಗವ ಎಲ್ಲಾ ಸಂಪತ್ತ ಕಾಣ್ತಿದ್ದು ನೋಡ್ತಿದ್ದ, ಖುಷಿ ಪಡ್ತಿದ್ದ, ಮತ್ತ ಬರ್ತಿದ್ದ. ದಿವಸ ಹಿಂಗ ಮಾಡೋ ಹೋಗುದು, ಖುಷಿ ಪಡುದು, ಬರುದು. ನಾ ಇಷ್ಟು ಗಳಿಸಿದ್ದೆಲ್ಲ ಅಂತ ಒಂದ್ ದಿವಸ ಏನಾಗುತ್ತ ಅಂತಂದ್ರೆ ಹಿಂಗ ನೆಲಮಾಳಿಗೆ ಯಾರು ಇಲ್ಲ ಟೈಮ್ನಾಗ ರಾತ್ರಿ ಹೊತ್ತು ಇಳಿದು ಹೋಗಿರ್ತಾರ. ಇಳಿದು ಹೋಗಿ ಎಲ್ಲ ಸಂಪತ್ತನ್ನ ನೋಡಿ ಖುಷಿ ಪಡ್ತಿರ್ತಾನ. ನಾ ಬಹಳಷ್ಟು ಗಳಿಸಿನಿ ಅಂತಂದು ಬಹಳಷ್ಟು ಖುಷಿ ಪಡ್ತಿರ್ತಾನೆ. ಖುಷಿ ಪಡುವಾಗ ಆ ಖುಷಿಯಿಂದ ಏನಾಗುತ್ತೆ, ಅವನಿಗೆ ಹೃದಯಾಘಾತ ಆಗಿಬಿಡ್ತೈತೆ. ಹೃದಯಾಘಾತ ಆಗಿಬಿಡ್ತೈತಿ. ನೆಲಮಾಳಿಗೆಯ ಕದವನ್ನ ಹಾಕಿ ಬಂದು ನೋಡಿದ ಖುಷಿ ಪಡ್ತಿರ್ತಾನ. ಹೃದಯಾಘಾತ ಆಗಿಬಿಡ್ತೈತಿ. ಅಲ್ಲಿ ಅವನನ್ನ ಬದುಕಿಸುವಂತವ್ರು ಯಾರು ಇರುವುದಿಲ್ಲ. ಅವ ಅಲ್ಲೇ ಸತ್ತು ಹೋಗಿಬಿಡ್ತಾನ. ಸತ್ತು ಹೋಗ್ತಾನ. ಮಂದಿಯೆಲ್ಲ ಅಜ್ಜ ಎಲ್ಲಿ ಹೋದ ಅಂತಂದು ಎಲ್ಲಾರು ಹುಡುಕ್ತಾರ. ಅಜ್ಜ ಸಿಗ್ಬೇಕು. ಅಜ್ಜನ ಅಷ್ಟ ಗೊತ್ತಿರ್ತದೆ ನೆಲಮಾಳಿಗೆ. ಅಜ್ಜ ಸಿಗುವುದೇ ಇಲ್ಲ. ಅಜ್ಜ ಎಲ್ಲ ಮನಿ ಬಿಟ್ಟು ಹೋಗ್ಯಾರ ಅಂತ ತಿಳ್ಕೊಂಡು ಆ ಮನಿಯವರು ಕೂಡ ಏನ್ ಮಾಡಿದ್ರು, ಮನಿಯನ್ನ ಇನ್ನೊಬ್ಬರಿಗೆ ಮಾರಿ ಹೋದ್ರ. ಬಹಳಷ್ಟು ಹಳೆಯದಾಗಿದ್ದ ಮನಿ ಇನ್ನೊಬ್ಬರಿಗೆ ಮಾರಿ ಹೋಗ್ಬಿಟ್ರು. ಇನ್ನೊಬ್ಬ ಆ ಮನೆಗೆ ಬಂದಿರುವಂತ ಮನೆಯನ್ನು ತೆಗೆದುಕೊಂಡಿರುವಂತ ಮಾಲೀಕ ಬರ್ತಾನಂತ. ಈ ಮನಿ ಬಹಳಷ್ಟು ಹಳೆಯದಾಗೈತಿ, ಇದನ್ನ ಕೆಡಿವಿ ಹೊಸ ಮನೆ ಕಟ್ಟಿಸೋದು ಅಂತ ತಿಳ್ಕೊಂಡು ಅದನ್ನ ಕೆಡುತ್ತಾರಂತ. ಕೆಡವಿ ಆ ನೆಲವನ್ನ ಅಗಿಯುವಾಗ ಅವನಿಗೆ ಗೊತ್ತಾಗುತ್ತಂತ ಈ ಮನಿ ಕೆಳಗೆ ನೆಲಮಾಳಿಗೆ ಐತಿ. ಅದು ನೆಲಮಾಳಿಗೆ ಒಳಗೆ ತೆಗೆದು ನೋಡ್ತಾನಂತ. ಮುದುಕ ಅಸ್ಥಿ ಪಂಜರಗಳಿಂದ ಹ್ಯಾಂಗ ಕುಂತಿದ್ದಲ್ಲ ಚೇರ್ನಾಗ ಹಂಗಾರ ಇರುತ್ತಂತ ದೇಹ. ಇದನ್ನ ನೋಡಿ ಶರಣರು ಹೇಳ್ತಾರ, ಉಡಲಾದರೆ ಇಡುವ ಚಿಂತೆ, ಗಳಿಸುವಂತ ಚಿಂತೆ. ಇದು ಬಹಳಷ್ಟು ಜನರಿಗೆ ಇದೆ. ಗಳಿಸಬೇಕು. ಈ ಗಳಿಸೋದನ್ನ ಬಿಟ್ಟು ನಾವು ಒಂದಿಷ್ಟು ದಾನ ಧರ್ಮವನ್ನು ಮಾಡಿವಿ ಅಂತಂದ್ರೆ, ದಾನ ಧರ್ಮದ ಬಗ್ಗೆ ನಾವು ಏನಾದರೂ ಒಂದಿಷ್ಟು ಚಿಂತನೆಯನ್ನ ಮಾಡಿವಿ ಅಂತಂದ್ರೆ ನಮಗ ಶಿವಬಸವೇಶ್ವರ ಆಶೀರ್ವಾದ ಆಗುತ್ತೆ. ಮುಂದುವರೆದು ಹೇಳ್ತಾರೆ, ಇಡಲಾದರೆ ಗಂಡನ ಚಿಂತೆ ಅಂತ. ಊಟದ ಚಿಂತೆ ಆತ, ಬಟ್ಟಿ ಚಿಂತೆ ಆತ, ಸಿಕ್ಕಾಪಟ್ಟೆ ಮನುಷ್ಯ ಗಳಿಸದ. ಎಲ್ಲಾ ಗಳಿಸಾದ್ಮ್ಯಾಗ ಏನಂದ್ರೆ ಇನ್ನ ಬಹಳ ಗಳಿಕೆ ಮಾಡಿವಿ, ಒಂದು ಮದುವೆ ಆಗಿಬಿಟ್ರೆ ಬಹಳ ಚಲೋ ಆಗ್ಬೋದು ಅಂತ ತಿಳ್ಕೊಂಡು ಮನುಷ್ಯ ಯಾವುದರ ಚಿಂತೆಯನ್ನು ಮಾಡಾಕತ್ತ, ಮದುವೆ ಬಗ್ಗೆ ಚಿಂತೆಯನ್ನು ಮಾಡಾಕತ್ತ. ಮದುವೆ ಆಗ್ಬೇಕು, ಮನಿ ಕಟ್ಟಿ ನೋಡು, ಮದುವೆ ಆಗಿ ನೋಡು ಅಂತ ಹೇಳ್ತಾರೆ. ಅದಕ್ಕಾಗಿ ಮದುವೆಯ ಚಿಂತೆಯನ್ನು ಮಾಡಾಕತ್ತ. ಒಬ್ಬ ಭರ್ತೃಹರಿ ಎನ್ನುವಂತ ಒಬ್ಬ ರಾಜನ ಹೆಸರನ್ನು ನೀವೆಲ್ಲ ಕೇಳಿರ್ತೀರಿ. ಭರ್ತೃಹರಿ ಎನ್ನುವಂತಹ ರಾಜನ ಹೆಸರನ್ನ ಕೇಳಿರ್ತೀರಿ. ಭರ್ತೃಹರಿಯ ರಾಜ ಉಜ್ಜಯಿನಿಯ ರಾಜ ಭರ್ತೃಹರಿ ಬಹಳಷ್ಟು ಸುಂದರವಾಗಿ ರಾಜ್ಯಭಾರವನ್ನು ಮಾಡ್ತಿರ್ತಾನೆ. ಬಹಳಷ್ಟು ಅದ್ಭುತವಾಗಿ ಸುಂದರವಾಗಿ ರಾಜ್ಯಭಾರವನ್ನು ಮಾಡ್ತಿರ್ತಾನೆ. ಮಾಡಬೇಕಾದ್ರೆ ಅವನ ಆಸ್ಥಾನದಲ್ಲಿ ಒಬ್ಬರು ಋಷಿಗಳಿರ್ತಾರೆ, ಒಬ್ಬ ಸನ್ಯಾಸಿಗಳಿರ್ತಾರೆ. ಸನ್ಯಾಸಿಗಳು ಘೋರವಾಗಿರುವಂತಹ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದ ಫಲವಾಗಿ ಪರಮಾತ್ಮ ಪ್ರತ್ಯಕ್ಷ ಆಗಿ ಋಷಿಗಳಿಗೆ ಒಂದು ಹಣ್ಣನ್ನು ತೆಗೆದುಕೊಂಡು ಪರಮಾತ್ಮ ಕೊಡ್ತಾನಂತ. ಒಂದು ಮಾವಿನ ಹಣ್ಣನ್ನು ಕೊಡ್ತಾನಂತ ಋಷಿಗಳ ಕೈಗೆ. ಋಷಿಗಳಿಗೆ ಕೊಟ್ಟು ಹೇಳ್ತಾನಂತ, ಋಷಿಗಳ ಈ ಹಣ್ಣನ್ನು ನೀವೇನಾದ್ರೂ ತಿಂದ್ರಿ ಅಂತಂದ್ರೆ 10,000 ವರ್ಷ ಬದುಕಬಹುದು. ಇದು ಅಮೃತಕ್ಕೆ ಸಮಾನವಾಗಿರುವಂತಹ ಫಲ. ಇದನ್ನು ನೀವು ತಗೋರಿ ಅಂತಂದು ಆ ಅಮೃತ ಸಮಾನವಾಗಿರುವಂತಹ ಮಾವಿನ ಹಣ್ಣನ್ನ ಋಷಿಗಳ ಕೈಗೆ ಕೊಟ್ಟು ಶಿವ ಮಾಯವಾಗಿ ಬಿಡ್ತಾನ. ಆ ಹಣ್ಣನ್ನು ತೆಗೆದುಕೊಂಡು
ಕೂತಿರುವಂತಹ ಋಷಿ ಮುನಿಗಳು ಆ ಕೈಯಲ್ಲಿ ಹಿಡ್ಕೊಂಡಿರುವಂತಹ ಹಣ್ಣನ್ನು ನೋಡಿ ವಿಚಾರ ಮಾಡ್ತಾರಂತ. ಶಿವ ಹೇಳನ, ಈ ಹಣ್ಣನ್ನು ನಾನೇನಾದ್ರೂ ತಿಂದೆ ಅಂತಂದ್ರ 10,000 ವರ್ಷ ಬದುಕ್ತೀವಿ ಅಂತ ಹೇಳ. ನಾನು ನೋಡಿದ್ರೆ ಸನ್ಯಾಸಿ ಅದೇ, ನಾನು ಈ ಹಣ್ಣು ತಿಂದು 10,000 ವರ್ಷ ಬದುಕಿ ಏನು ಮಾಡುವುದೈತಿ? ಈ ಹಣ್ಣನ್ನು ತಿಂದು 10,000 ವರ್ಷ ಬದುಕಿ ಏನು ಮಾಡುವುದೈತಿ? ಇದನ್ನ ನಾ ತಿನ್ನೋಕ್ಕಿಂತಲೂ ನಮ್ಮ ಆಸ್ಥಾನದ ರಾಜನಾಗಿರುವಂತಹ ಭರ್ತೃಹರಿಗೆ ಕೊಟ್ಟ ಇದು ಬಹಳಷ್ಟು ಚಲೋ ಆಗುತ್ತ ಅಂತ ತಿಳ್ಕೊಂಡು ಏನು ಮಾಡ್ದ, ಆ ಸನ್ಯಾಸಿಗಳು ರಾಜನ ಹತ್ರ ಹೋಗಿ ಆ ಹಣ್ಣನ್ನು ಕೊಡ್ತಾರೆ. ರಾಜ, ನೀವು ಬಹಳಷ್ಟು ಒಳ್ಳೆಯ ರೀತಿಯಿಂದ ರಾಜ್ಯಭಾರವನ್ನು ಮಾಡ್ತೀರಿ, ಪ್ರಜಾ ಪ್ರೇಮಿಯದಿರಿ, ಸಾಕ್ಷಾತ್ ನೀವಾ ದೇವರು ಅಂತಂದು ಎಲ್ಲರೂ ಕೂಡ ಪೂಜಾ ಮಾಡ್ತಾರ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರ. ಅದಕ್ಕಾಗಿ ನೀವು ಈ ಹಣ್ಣನ್ನು ತಿನ್ರಿ, 10,000 ವರ್ಷಗಳ ಕಾಲ ನೀವು ಬದುಕ್ತೀರಿ, ಅದಕ್ಕೆ ಈ ಹಣ್ಣನ್ನು ತೆಗೆದುಕೊಳ್ಳ್ರಿ ಅಂತಂದು ರಾಜನಿಗೆ ಕೊಡ್ತಾರಂತ ಋಷಿಗಳು. ಆ ಹಣ್ಣು ಯಾರಿಗೆ ಹೋಗ್ರಿ? ಋಷಿಗಳ ಕೈಯಿಂದ. ಅದೇ ನಿಮ್ಮ ಚಿಂತೆಯಲ್ಲೇ ನಾ ಚಿಂತೆ ಬಗ್ಗೆ ಹೇಳಕತ್ತೀನಿ, ನೀವು ಇಲ್ಲೇ ಇದ್ರಂದ್ರೆ ಈ ಚಿಂತೆ ಬಗ್ಗೆ ಅರ್ಥ. ನೀವೇನಾರೆ ಮನೆಯೊಳಗಿರುವಂತ ಚಿಂತೆ ಮಾಡಕತ್ರ ಈ ಚಿಂತೆ ಬಗ್ಗೆ ಅರ್ಥ ಆಗುವುದಿಲ್ಲ. ಋಷಿ ಮುನಿಗಳು ರಾಜನ ಕೈಗೆ ಹಣ್ಣನ್ನು ಕೊಡ್ತಾರೆ. ಹಣ್ಣನ್ನು ಕೊಟ್ಟು ನೀವು ಇದನ್ನು ತಿನ್ರಿ, 10,000 ವರ್ಷಗಳ ಕಾಲ ಬದುಕ್ತೀರಿ ಅಂತ ಹೇಳ್ತಾರೆ. ರಾಜ ಋಷಿಗಳು ಕೊಟ್ಟಾರ ಅಂತ ತಿಳ್ಕೊಂಡು ಅದನ್ನ ಭಕ್ತಿ ಭಾವದಿಂದ ಸ್ವೀಕಾರ ಮಾಡ್ತಾರಂತ. ಸ್ವೀಕಾರ ಮಾಡಿ ರಾಜ ವಿಚಾರ ಮಾಡ್ತಾರಂತ, ಈ ಹಣ್ಣನ್ನ ಅಮೃತ ಸಮಾನವಾಗಿರುವಂತಹ ಹಣ್ಣನ್ನ ನಾನು ತಿಂದು 10,000 ವರ್ಷ ಬದುಕಿ ಏನು ಮಾಡೋದೈತಿ? 10,000 ವರ್ಷ ಬದುಕಾಕ ನನಗೆ ಇಷ್ಟನ ಇಲ್ಲ. 10,000 ವರ್ಷ ಬದುಕಿ ನಾನಾದ್ರೂ ಏನು ಸಾಧನೆ ಮಾಡೋದೈತಿ? ನಾನು ನನಗಿಂತ ಹೆಚ್ಚಾಗಿ ಪ್ರೀತಿಸುವಂಥದ್ದು ಯಾರನ್ನ ಅಂತಂದ್ರೆ ನನ್ನ ಹೆಂಡತಿಯನ್ನು. ನನ್ನ ಹೆಂಡತಿಯನ್ನು ನಾನು ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಯನ್ನು ಮಾಡ್ತೀನಿ, ಆಕೆನ ಬಹಳಷ್ಟು ಕಾಳಜಿಯಿಂದ ನೋಡ್ಕೊಂತೀನಿ. ನನಗಿಂತಲೂ ಈ ಹಣ್ಣನ್ನ ನನ್ನ ರಾಣಿಯಾಗಿರುವಂತಹ ಪಿಂಗಳಾದೇವಿ ಅನ್ನುವಂತಹ ರಾಣಿಯಲ್ಲಿ ರಾಣಿ ಹೆಂಡತಿ ತಿಂದ್ರೆ ಬಹಳ ಚಲೋ ಆಗುತ್ತ ಅಂತ ತಿಳ್ಕೊಂಡು ಆಕೆ 10,000 ವರ್ಷ ಬದುಕಲಿ ಅಂತ ತಿಳ್ಕೊಂಡು ರಾಜ ಏನ್ ಮಾಡ್ದ, ಆ ಹಣ್ಣನ್ನ, ಮಾವಿನ ಹಣ್ಣನ್ನ ಯಾರಿಗೆ ಒಯ್ದು ಕೊಟ್ಟ? ರಾಣಿಗೆ ಒಯ್ದು ಕೊಟ್ಟ. ರಾಣಿಗೆ ಒಯ್ದು ಕೊಟ್ಟ ಮ್ಯಾಗ ರಾಣಿ ವಿಚಾರ ಮಾಡಿದ್ಲು, ರಾಜ ನನ್ನ ಯಜಮಾನರು ನನಗೆ ಈ ಹಣ್ಣನ್ನು ಕೊಟ್ಟಾರ, ಇದನ್ನು ತಿಂದ್ರೆ 10,000 ವರ್ಷ ಬದುಕ್ತೇನೆ ಅಂತಂದು ಹೇಳಿ ಕೊಟ್ಟಾಗ ವಿಚಾರ ಮಾಡ್ತಾವಂತ ರಾಣಿ ವಿಚಾರ ಮಾಡಿ, ಇದನ್ನ ನಾನು ತಿಂದು 10,000 ವರ್ಷಗಳ ಕಾಲ ಬದುಕಿಯಾದ್ರೂ ನಾನು ಏನ್ ಮಾಡೋದೈತಿ? ನಾನು ರಾಜನಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡೋದು ಯಾರನ್ನ ಅಂತಂದ್ರೆ ನಮ್ಮ ಆಸ್ಥಾನದಲ್ಲಿ ಇರುವಂತಹ ಕುದುರೆಗೆ ಹುಲ್ಲು ಹಾಕುವವನನ್ನ ನಾನು ಬಹಳಷ್ಟು ಇಷ್ಟಪಟ್ಟು ರಾಜನಿಗಿಂತಲೂ ಕುದುರೆಗೆ ಹುಲ್ಲು ಹಾಕುವವನನ್ನ ಬಹಳಷ್ಟು ಪ್ರೀತಿಯನ್ನು ಮಾಡ್ತೀನಿ. ಈ ಹಣ್ಣನ್ನ ನಾನು ತಿನ್ನುವುದಕ್ಕಿಂತಲೂ ಅವ ತಿಂದ್ರೆ ಬಹಳ ಖುಷಿ ಆಗುತ್ತ ಅಂತ ತಿಳ್ಕೊಂಡು ರಾಣಿ ಏನ್ ಮಾಡಿದ್ಲು? ಆ ಹಣ್ಣನ್ನು ಯಾರಿಗೆ ಕೊಟ್ಲು? ಆಸ್ಥಾನದ ಕುದುರೆಗೆ ಹುಲ್ಲು ಹಾಕುವವನಿಗೆ ಕೊಟ್ಲು. ಮಹಾರಾಣಿಯವರು ನನಗೆ ಕೊಟ್ಟಾರಲ್ಲ ಅಂತ ತಿಳ್ಕೊಂಡು ಅವನಾದ್ರೂ ತಿನ್ನುವುದಾಗಿರ್ತದನ್ನ. ಅವಾದ್ರೂ ಆ ಹಣ್ಣನ್ನು ತಿಂದು 10,000 ವರ್ಷಗಳ ಕಾಲ ಬದುಕಬಹುದಾಗಿತ್ತು. ಆದರೂ ಕೂಡ ಅವನು ಕೂಡ ಆ ಹಣ್ಣನ್ನು ತಿನ್ನಲಿಲ್ಲ. ಅವ ಆ ಹಣ್ಣನ್ನು ತಿನ್ನದ ಅವ ಯಾರನ್ನು ಅತಿಯಾಗಿ ಪ್ರೀತಿಸ್ತಿದ್ದಂತಂದ್ರೆ ಆ ರಾಜ್ಯದ ಒಬ್ಬ ವೇಶ್ಯೆಯ ಜೊತೆಗೆ ಅವ ಬಹಳಷ್ಟು ಅನೈತಿಕ ಸಂಬಂಧವನ್ನು ಹೊಂದಿದ್ದಂತೆ. ಇದನ್ನ ನಾನು ತಿಂದ್ರೆ ಏನ್ ಮಾಡ್ಲಿ? ಇದನ್ನ ಆ ವೇಶ್ಯ ತಿಂದ್ರೆ ಆಕೆ ಬಹಳಷ್ಟು ಆನಂದದಿಂದ ಇರ್ತಾಳ ಅಂತ ತಿಳ್ಕೊಂಡು ಏನ್ ಮಾಡ್ದ? ಆ ಕುದುರೆಗೆ ಹುಲ್ಲು ಹಾಕುವಂತ ವ್ಯಕ್ತಿ ಆ ಅಮೃತಕ್ಕೆ ಸಮಾನವಾಗಿರುವಂತಹ ಹಣ್ಣನ್ನ ಯಾರಿಗೆ ಒಯ್ದುಕೊಟ್ಟ? ವೇಶ್ಯೆಗೆ ಒಯ್ದುಕೊಟ್ಟ. ಇದನ್ನ ನೀ ತಿಂತಂದ್ರೆ 10,000 ವರ್ಷ ಬದುಕುವುದು ಅಂತಂದು ಹೇಳಿ ಆ ವೇಶ್ಯೆಗೆ ಕೊಟ್ಟ ಮೇಲೆ ಆ ವೇಶ್ಯೆ ವಿಚಾರ ಮಾಡ್ತಾಳಂತ, ನನ್ನ ಜೀವನ ಹೆಂಗಾದ್ರೆ ನಾನು ನನ್ನ ಮೈಮಾರ
ನಾನು ಇದನ್ನು ತಿಂದು 10,000 ವರ್ಷ ಬದುಕಿ ನಾನಾದ್ರೂ ಏನು ಮಾಡಲಿ, ಇದನ್ನು ನಾನು ತಿನ್ನುವುದಕ್ಕಿಂತಲೂ ಇದನ್ನ ನಮ್ಮ ರಾಜನಾಗಿರುವಂತಹ ಭರ್ತೃಹರಿ ತಿಂದ್ರನ್ನ ಬಹಳಷ್ಟು ಖುಷಿ ಅಂತ ತಿಳ್ಕೊಂಡು ವೇಶ್ಯ ಏನು ಮಾಡುತ್ತದೆ ಅಂತಂದ್ರ ಆ ಹಣ್ಣನ್ನು ತೆಗೆದುಕೊಂಡು ಬಂದು ಮತ್ತೆ ಯಾರಿಗೆ ಕೊಟ್ಟಂತ? ರಾಜನಿಗೆ ಕೊಟ್ಟು. ರಾಜ ವಿಚಾರ ಮಾಡ್ತಾನ, ನನಗ ಇದನ್ನ ಋಷಿ ಮುನಿಗಳು ಕೊಟ್ಟಿದ್ರು, ಸನ್ಯಾಸಿಗಳು ಕೊಟ್ಟಿದ್ರು, ಇದನ್ನ ನೀನು ತಿಂದ್ರೆ 10,000 ವರ್ಷ ಬದುಕ್ತಿ ಅಂತಂದು ಹೇಳಿ ಕೊಟ್ಟಿದ್ರು. ನಾನು ಇದನ್ನ ರಾಣಿ ಕೈಯ ಕೊಟ್ಟೆ, ಈಗ ನನಗೆ ಯಾಕೆ ತಗೊಂಡು ಕೊಡಕತ್ತಾರ ಇದನ್ನ ಹಣ್ಣು? ನಮ್ಮ ರಾಜ್ಯದಲ್ಲಿರುವಂತಹ ವೇಶ್ಯ ತಗೊಂಡು ನನಗೆ ಕೊಡಕತ್ತಾಳ, ಹೇಳಿ ಕೊಡಕತ್ತಾಳ. ಮತ್ತ ಇದನ್ನ ತಿಂದ್ರ ನೀವು 10,000 ವರ್ಷ ಬದುಕ್ತೀರಿ, ಇದನ್ನ ತಿಂದ್ರಿ ಅಂತಂದು ಹೇಳಿ ಕೊಡಕತ್ತಾಳ. ಇದರ ಹಿಂದೆಲ್ಲ ತಿಳ್ಕೊಂಡಂತ ರಾಜ, ಇದು ಯಾರ್ಯಾರ ಕೈಯಿಂದ ಯಾರ್ಯಾರ ಕೈ ಹೋಗ್ತು, ಏನೇನಾಯ್ತು ಎಲ್ಲಾ ತಿಳ್ಕೊಂಡಂತ. ಎಲ್ಲಾ ತಿಳ್ಕೊಂಡು ಆ ರಾಜ ಏನು ಮಾಡ್ದ ಅಂತಂದ್ರ, ಎಲ್ಲರಿಗೂ ಧಿಕ್ಕಾರ ಇರಲಿ, ನಾನು ಎಂತ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಹೆಂಡತಿಗೆ ಕೊಟ್ಟಿದ್ದೆ ಈ ಹಣ್ಣನ್ನ, ಆಕಿನೂ ಕೂಡ ಉಳಿಸ್ಕೊಳ್ಳಿಲ್ಲ. ಆಕಿ ಕುದುರೆ ಮಾರುವವರಿಗೆ ಕೊಟ್ಟು ಅವ ಇನ್ನೊಬ್ಬರಿಗೆ ಕೊಟ್ಟ, ಮತ್ತದು ನನ್ನ ಹತ್ರನ ಬಂತು. ಈ ಜನ್ಮಕ್ಕ ಧಿಕ್ಕಾರ ಇರಲಿ ಅಂತ ತಿಳ್ಕೊಂಡು ಅವ ರಾಜ್ಯವನ್ನು ಬಿಟ್ಟು ಒಬ್ಬ ಧೀರ ಸನ್ಯಾಸಿಯಾದಂತ. ಧೀರ ಸನ್ಯಾಸಿಯಾಗಿ ಭರ್ತೃಹರಿಯ 3 ಶತಕಗಳು ಅಂತ ಬರ್ತಾವ. ಶೃಂಗಾರ ಶತಕ, ನೀತಿ ಶತಕ, ವೈರಾಗ್ಯ ಶತಕ ಅಂತ 3 ಶತಕಗಳನ್ನು ಬರೆದು ರಾಜ ಭರ್ತೃಹರಿ ಸನ್ಯಾಸಿಯಾಗಿ ಪರಿವರ್ತನೆ ಆಗ್ತಾನ ಅಂತಂದ್ರ, ಇಲ್ಲಿ ನಮ್ಮ ಶರಣರು ಅಂಬಿಗರ ಚೌಡಯ್ಯನವರು ಏನ್ ಹೇಳ್ತಾರ ಅಂತಂದ್ರ, ಇಡಲಾದರೆ ಹೆಂಡರ ಚಿಂತೆ ಅಂತ ಹೇಳ್ತಾರ. ನಾವು ಏನು ತಿಳ್ಕೊಂಡಿರ್ತೀವಿ ಅಂತಂದ್ರ, ಹೆಂಡತಿಯನ್ನು ಮಾಡ್ಕೊಂಡ ಬಹಳಷ್ಟು ಆರಾಮ ಇರ್ತೀವಿ ಅಂತ ತಿಳ್ಕೊಂಡಿರ್ತೀವಿ. ಆದ್ರೂ ಕೂಡ ಒಂದಿಲ್ಲ ಒಂದು ಚಿಂತೆ ಹಂಗ ಬರ್ತಾವ. ಮುಂದುವರೆದ ಶರಣರು ಹೇಳ್ತಾರ, ಹೆಂಡರಾದರೆ ಮಕ್ಕಳ ಚಿಂತೆ ಅಂತ ಹೇಳ್ತಾರ. ನೋಡಿ, ಮದುವೆ ಎಲ್ಲ ಮದುವೆ ಆಯ್ತು, ಎಲ್ಲ ಜೋರ್ದಾರ್, ಎಲ್ಲ ದಾಬು ಅಟ್ಯಾಕ್ ಶಾಟ್ಸ್ ಜೋರ್ ಮಾಡಿದ್ರೆ ಮದುವೆ ಮುಗಿ ಮುಂದೆ ಮಕ್ಕಳಾಗಲಿಲ್ಲ ಅಂದ್ರೆ ಬಹಳಷ್ಟು ಸಂಕಟ ಆಗುತ್ತೆ, ಬಹಳಷ್ಟು ಮನಸ್ಸಿಗೆ ದುಃಖ ಆಗುತ್ತೆ. ದೇವರ ಹತ್ರ ಹೋಗಿ ಬೇಡ್ಕೊತೀವಿ, ದೇವರಿಗೆ ಹರಕೆಯನ್ನು ಬರ್ತೀವಿ, ಎಲ್ಲಾ ಮಾಡ್ತೀವಿ. ಒಬ್ಬ ಗುರುಗಳ ಹತ್ರ ಬಂದು ಕೇಳ್ತಿದ್ದ, ಗುರುಗಳ ನನಗ ಮಕ್ಕಳಾಗಿಲ್ರಿ, ಏನಾದ್ರೂ ಸ್ವಲ್ಪ ಆಶೀರ್ವಾದ ಮಾಡ್ರಿ ಅಂತ ಬಂದು ಕೇಳ್ದ. ಮಕ್ಕಳಾಗಿಲ್ರಿ, ಆಶೀರ್ವಾದ ಮಾಡ್ರಿ ಅಂತ ಬಂದು ಕೇಳ್ದ. ಗುರುಗಳಂದ್ರೆ ಆಯ್ತ, ಚಲೋ ಆಗ್ಲಿ, ನಿನ್ನ ಮಕ್ಕಳಾಗಲಿ ಅಂತಂದು ಯಾವ ಉತ್ತತ್ತಿ ಕೊಟ್ರ. ಇವ್ ತಗ ಚಲೋ ಆಗುತ್ತ ಅಂತಂದು ಹೇಳಿ ಕಳಿಸ್ತಾರ. ಮತ್ತ ಮತ್ತೊಂದು ತಿಂಗಳು ಬಿಟ್ಟು ಮತ್ತೆ ಬಂದ ಅಜ್ಜಾರ ಹೋದ್ ತಿಂಗಳು ಬಂದಿರ್ತೀನಿ, ಯಾವ ಉತ್ತತ್ತಿ ಕೊಟ್ಟಿದ್ರಿ, ಮಕ್ಕಳಾಗಿದ್ದಿಲ್ಲ ಅಂತ ಹೇಳ್ತಿದ್ರಿ, ಮತ್ತೆ ಈಗ ಏನಾದ್ರೆ ಅಮಾಶೆ ಇದ್ರಿ, ಏನಾದ್ರೆ ಆಶೀರ್ವಾದ ಮಾಡಿ. ಹೌದಾ, ಆಯ್ತು ತಡಿಪ ಅಂತ ಒಂದಿಷ್ಟು ಕಲ್ಸಕ್ಕೆ ಏನೋ ಒಟ್ಟು ಆಶೀರ್ವಾದ ಮಾಡೋದು. ಆಯ್ತು ಚಲೋ ಆಗುತ್ತೆ, ಮಕ್ಕಳಾಗಿ ಅಂತಂದು ಮತ್ತೆ ಆಶೀರ್ವಾದ ಮಾಡಿದ್ರು. ಮತ್ತ ಅದೇನು ಕೊಟ್ಟಿದ್ರಲ್ಲ ಕಲ್ಸಕ್ರಿ ಉತ್ತತ್ತಿ ಎಲ್ಲ ತಗೊಂಡು ಹೋದ. ಮತ್ತೆ ಹೋಗಿ ಮತ್ತೆ ಮುಂದಿನ ಮಾಸಿಗೆ ಬಂದಂತಾವ. ಮತ್ತೆ ಮುಂದಿನ ಮಾಸಿಗೆ ಬಂದ, ಮತ್ತೆ ಗುರುಗಳಿಗೆ ನಮಸ್ಕಾರ ಮಾಡ್ದ. ಗುರುಗಳ ನನ್ನ ಮಕ್ಕಳಾಗಿಲ್ರಿ, ಮತ್ತೇನಾರ ಆಶೀರ್ವಾದ ಮಾಡ್ರಿ ಅಂತ ಕೇಳಿದ್ರು. ಅಲ್ಲಿ ತಮ್ಮ 2-3 ತಿಂಗಳಾದ್ರೂ ನೀವು ಒಬ್ಬ ಬರಕತ್ತಿ, ಮತ್ತೆ ನೀವು ಹೇಳ್ತಿರಲ್ಲ ಅಂತ ಕೇಳಿದ್ರಂತ. ಹಜಾರ ಬಂದಿದ್ದು ಮದುವೆನ ಆಗಿಲ್ಲ. ಅಲ್ಲೂ ತಮ್ಮ ಮದುವೆ ಆಗಲಾರ್ದ ಮಕ್ಕಳು ಯಾಕೆ ಆಗ್ತಾವ ಅಂತ ಕೇಳಿದ್ರಂತ ಹಜಾರ. ಅದಕ್ಕ ಹೆಂಡರಾದರೆ ಮಕ್ಕಳ ಚಿಂತೆ. ಒಬ್ಬ ತಾಯಿ ಮಕ್ಕಳಾಗಿದ್ದಿಲ್ಲ ಅಂತ, ಒಬ್ಬ ತಾಯಿಗೆ ಮಕ್ಕಳಾಗಿದ್ದಿಲ್ಲ, ಬಹಳಷ್ಟು ದೇವರ ಮೇಲೆ ಹರಕೆಯನ್ನು ಹೊಂದಿದ್ದು ಮಕ್ಕಳು ಆಗಲಾರದು ಸಂಕಟ. ಅದು ಅವರಿಂದ ಕೇಳಬೇಕು, ಅವರಿಗೆ ಗೊತ್ತಿರ್ತದೆ ಬಹಳ ಸಂಕಟ. ಎಲ್ಲಾ ದೇವರಿಗೆ ಹರಕೆಯನ್ನು ಹೊಂದ್ಕೊಂಡಿದ್ದು, ಎಲ್ಲಾ ಮಾಡಿದ್ದು, ಆದ್ರೂ ಕೂಡ ಮಕ್ಕಳಾಗಿದ್ದಿಲ್ಲ. ಎಲ್ಲ ಬಹಳ ಪ್ರಯತ್ನ ಮಾಡಿದ್ರು, ಎಲ್ಲ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಮಕ್ಕಳಾಗಿದ್ದಿಲ್ಲ. ಯಾರೋ ಒಬ್ರು ದೊಡ್ಡ ಹಿರಿಯರು ಹೇಳ್ತಾರ, ಅಲ್ಲಿ
ಒಬ್ರು ಗುರುಗಳದಾರಲ್ಲ ಅಲ್ಲಿ ಇಬ್ರು ಸೇರಿ ಹೋಗ್ರಿ, ಅಲ್ಲಿ ಹೋಗ್ರಿ, ಅವ್ರು ಏನಾದ್ರೆ ಆಶೀರ್ವಾದ ಮಾಡೋದಂದ್ರೆ ಆಗುತ್ತ ಅಂತಂದು ಹೇಳಿ ಕಳಿಸ್ತಾರ. ಎಲ್ಲಾ ಮುಗಿದೈತಿ, ದೇವರ ಮೇಲೆ ಭಾರ ಹಾಕಿ ಗುರುಗಳ ಹತ್ರ ಹೊಟ್ಟಿ ಅಂತ ತಿಳ್ಕೊಂಡು ಏನೋ ಗುರುಗಳ ಹತ್ರ ಬರುವಾಗ ಯಾರು ಹೋಗ ಬರುವುದಿಲ್ಲ, ಏನೋ ಹಣ್ಣು ಗಿಣ್ಣು ಏನಾದ್ರೆ ತಗೊಂಡ್ಬಂದಿರ್ತೀರಿ. ಅಲ್ಲಿ ಇವರು ಗಂಡ ಹೆಂಡತಿ ಇಬ್ರು ಸೇರಿ ಒಂದಿಷ್ಟು ಹಣ್ಣು ಹಿಡ್ಕೊಂಡು ಬಂದ್ರ ಗುರುಗಳು ಮಠದಾಗ ಕುಂತಿದ್ರು. ಗುರುಗಳು ಮಠದಾಗ ಕುಂತಿದ್ರು, ಹಣ್ಣು ಇಟ್ರಂತ ಹಣ್ಣು ಇಟ್ಟು ನಮಸ್ಕಾರ ಮಾಡ್ತಾರೆ ಇಬ್ರು ಗಂಡ ಹೆಂಡತಿ. ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ್ಮೇಲೆ ಗುರುಗಳು ಕೇಳಿದ್ರು ಏನಾಗಬೇಕಾಗಿತ್ತು ಅಂತ. ಆಚಾರ್ಯ ಮದುವೆ ಬಹಳ ದಿವಸ ಆತ್ರಿ, ಮಕ್ಕಳಾದ್ರೂ ಆಗಿಲ್ಲ, ಎಲ್ಲಾ ಹೇಳಿದ್ವಿ, ದೇವರು ದೇವರು ಯಾರ್ಯಾರು ಎಲ್ಲೆಲ್ಲಿ ಏನೇನು ಹೇಳ್ತಾರಲ್ಲ ಎಲ್ಲಾ ಕಡೆ ಅಡ್ಡಾಡಿ ಬಂದೀವಿ, ಆದ್ರೂ ಕೂಡ ಮಕ್ಕಳಾಗಿಲ್ಲ. ತಮ್ಮ ಹತ್ರ ಬಂದಿರಪ್ಪ, ತಾವೇನಾದ್ರೆ ಆಶೀರ್ವಾದ ಮಾಡ್ರಿ ಅಂತಂದು ಗುರುಗಳನ್ನ ಕೇಳ್ತಾರಂತ. ಆ ತಾಯಿ ಕೇಳ್ತಾಳ. ಕೇಳಿದ ಮೇಲೆ ಗುರುಗಳಂತಾರಂತ, ನಿಮಗ ಮಕ್ಕಳಾಗುದಿಲ್ಲ, ಹೋದ್ ಮಕ್ಕಳಾಗುದಿಲ್ಲ ಹೋರಿ ಅಂತಂದು ಹೇಳ್ಬಿಡ್ತಾರ. ಹೇಳಿದ ತಕ್ಷಣ ಆ ತಾಯಿ ಬಹಳಷ್ಟು ಮನಸ್ಸಿಗೂ ಆಗ್ಬಿಡ್ತೈತಿ. ಇಲ್ಲಿ ಹೋದ ಮಕ್ಕಳ ಆಗ್ತಾವ ಅಂತಂದು ಯಾರೋ ಒಬ್ರು ಹಿರಿಯರು ಹೇಳಿದ್ರು. ಅವ್ರು ಹೇಳಿದ್ದಕ್ಕೆ ನಾವು ಇದು ಕಡೆಯದು ಅಂತ ತಿಳ್ಕೊಂಡು ನಾವು ಇಲ್ಲಿಗೆ ಬಂದೀವಿ. ಆದ್ರೆ ಗುರುಗಳು ಏನಂದ್ರೆ ನಿಮಗ ಮಕ್ಕಳಾಗುದಿಲ್ಲ ಹೋರಿ ಅಂತಂದ್ರು. ಆ ತಾಯಿಗೆ ಬಹಳಷ್ಟು ಮನಸ್ಸಿಗೆ ನೋವಾಗಿ ಮಠದಿಂದ ಈಗ ಹೊರಗೆ ಬರಾಕತ್ತಿದ್ರು. ಇಬ್ರು ಗಂಡ ಹೆಂಡತಿ ಇಬ್ರು ಮಠದಿಂದ ಹೊರಗೆ ಬರಾಕತ್ತಿದ್ರು. ಆಕೆ ಬಹಳಷ್ಟು ಮನಸ್ಸಿಗೆ ನೋವಾಗಿ ಅಳಕೊಂತ ಬರಾಕತ್ತಿದ್ದಂತೆ. ಅಳಕೊಂತ ಶರೀರದಿಂದ ಕಣ್ಣು ಒಳಸುವಂತ ಬರಾಕತ್ತಿದ್ದಂತ. ಮಠದ ಮುಂದೆ ಹೋಗಿ ಕಸ ಹೊರಗಾಕತ್ತಿದ್ದಂತ. ಮಠದ ಮುಂದೆ ಹೋಗಿ ಕಸ ಹೊರಗಾಕತ್ತಿದ್ದ. ಈ ಹೆಣ್ಮಕ್ಳು ಅಳುವುದನ್ನು ನೋಡಿ ಕೇಳ್ತಾನಂತ, ಯಾಕೆ ಅಳಕತ್ತೀವ ಅಂತಂದು. ಇಲ್ಲ, ಬಹಳ ದಿವಸ ಮಕ್ಕಳಾಗಿದ್ದಿಲ್ಲ, ಗುರುಗಳ ಹತ್ರ ಬಂದ್ರೆ ಎಲ್ಲರೇ ಆಶೀರ್ವಾದ ಮಾಡ್ತಾರಂತ ತಿಳ್ಕೊಂಡು ನಾನು ನನ್ನ ಗಂಡ ಇಬ್ರು ಬಂದೀವಿ. ಆದ್ರೆ ಗುರುಗಳು ಹೇಳಿದ್ರು ಮಕ್ಕಳಾಗುದಿಲ್ಲ ಓದಿ ಅಂತ ಹೇಳಿದ್ರು. ಗುರುಗಳೇ ಹೇಳಿದ್ಮೇಲೆ ನನಗೇನು ಮಕ್ಕಳಾಗ್ತಾವ ಅಂತ ತಿಳ್ಕೊಂಡು ಬಹಳಷ್ಟು ಮನಸ್ಸಿಗೆ ನೋವಾಗುವ ಕಳ್ಕೊಂತ ಹೊಂಟೇನಿ ಅಂತಂದು ಹೇಳ್ತಾಳ. ಇಷ್ಟು ಹೇಳಿದ ತಕ್ಷಣ ಅವ ಹೇಳ್ತಾನಂತ, ಕಸ ಹೊಡ್ಕೋವ ಮಠದ ಕಸ ಹೊಡ್ಕೋವ. ಅವ ಹೇಳ್ತಾನ, ಅಳಾಕ್ ಹೋಗ್ಬೇಡವ, ಅಳಾಕ್ ಹೋಗ್ಬೇಡ, ನೀ ಇನ್ನೊಂದು ವರ್ಷದಾಗ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಿ, ಅಳಾಕ್ ಹೋಗ್ಬೇಡ, ಆರಾಮಾಗಿ ಹೋಗು ಅಂತಂದು ಹೇಳ್ತಾನ. ಗುರುಗಳು ಹೇಳಿದ್ರ ಏನೂ ಆಗಿಲ್ಲ. ಗುರುಗಳು ಹೇಳಿದ್ರ ಏನೂ ಆಗಿಲ್ಲ. ಗುರುಗಳ ಮಕ್ಕಳು ಆಗುದಿಲ್ಲ ಅಂತ ಹೇಳ್ಯಾರ. ಇನ್ನು ಇವ ಹೇಳಿದ್ರೆ ಏನಾಗ್ತಾವ ಅಂತ ತಿಳ್ಕೊಂಡು ಅದ ಒಂದು ದುಃಖದ ಒಂದು ಪರಿಸ್ಥಿತಿ ಒಳಗ ಇಬ್ರು ಗಂಡ ಹೆಂಡತಿ ಹೋಗ್ತಾರ ಮನೆಗೆ ಹೋಗ್ತಾರ. ಮನೆಗೆ ಹೋದ್ಮೇಲೆ ಒಂದು ವರ್ಷ ಆದ್ಮೇಲೆ ಆ ತಾಯಿ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ. ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ. ಬಹಳಷ್ಟು ಸಂತೋಷ ಆಗುತ್ತ. ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟು ಆ ತಾಯಿ ಮತ್ತ 3 ಮಂದಿ ಬರ್ತಾರ. ಗಂಡ ಹೆಂಡತಿ ಮಗನನ್ನ ಕಳೆದುಕೊಂಡು ಮತ್ತೆ ಮೊದಲಿಗೆ ಯಾವ ರೀತಿಯಾಗಿ ಹಣ್ಣುಗಳನ್ನೆಲ್ಲ ತಗೊಂಡು ಬಂದಿದ್ರಲ್ಲ, ಅದು ಹಣ್ಣುಗಳನ್ನೆಲ್ಲ ತೆಗೆದುಕೊಂಡು ಬಂದು ಗುರುಗಳು ಮುಂದೆ ಇಟ್ಟರಂತೆ. ಗುರುಗಳು ಮುಂದೆ ಇಟ್ಟ ಮತ್ತು ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಗುರುಗಳಿಗೆ ನೆನಪಿರುವುದಿಲ್ಲ ಅಂತ, ಇವರ ಅಂತಂದು ಒಂದು ವರ್ಷದಿಂದ ಇವರ ಬಂದಿದ್ರಂತ. ಯಾರು ನೀವು ಏನಾಗಬೇಕಾಗಿತ್ತು ಅಂತ ಕೇಳ್ತಾರಂತ. ಅವಾಗ ಇಲ್ರಿ ಸರ್, ಒಂದು ವರ್ಷದಿಂದ ನಾವಿಬ್ರು ಗಂಡ ಹೆಂಡತಿ ಬಂದಿದ್ದೀವಿ ನಿಮ್ಮ ಹತ್ರ. ಒಂದು ವರ್ಷದಿಂದ ಬಂದಿದ್ದೀವಿ, ಮಕ್ಕಳು ಆಗಿಲ್ಲ ಅಂತ ತಿಳ್ಕೊಂಡು ಬಂದಿದ್ವಿ. ಆದ್ರೆ ನೀವು ಹೇಳಿದ್ರಿ ನಿಮಗ ಮಕ್ಕಳು ಆಗುದಿಲ್ಲ ಹೋಗ್ರಿ ಅಂತ ಹೇಳಿದ್ರಿ. ಆದ್ರೆ ಒಂದು ವರ್ಷ ತುಂಬುದ್ರಾಗ ನಮಗೆ ಮಕ್ಕಳಾಗ್ಯಾವ್ರಿ. ಮತ್ತ ಇಲ್ಲೇ ಹೋಗುವಾಗ ನಿಮ್ಮ ಮಠ ಕಸ ಹೊರಕತ್ತಿದ್ದಲ್ಲ, ಅವ ಹೇಳ್ತಾರ ನಮಗ ಅಳಾಕ್ ಹೋಗ್ಬೇಡವ, ಈಗ ಒಂದು ವರ್ಷದಾಗ ನಿಮಗ ಮಕ್ಕಳು ಆಗ್ತಾವ ಅಂತ ಹೇಳ್ದವ. ಅದಕ್ಕೆ ನಾವು ನನಗ ದೇವರ ಆಶೀರ್ವಾದದಿಂದ ತಮ್ಮ ಆಶೀರ್ವಾದದಿಂದ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟೇನ್ರಿ. ನಾನು ಅದಕ್ಕೆ ತಮ್ಮ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಾಕಂತ ಬಂದೇನಿ ಅಂತಂದು ಆ ಹೆಣ್ಮಗಳು ಹೇಳ್ತಾಳಂತ ಗುರುಗಳಿಗೆ. ಆಯ್ತವ, ಬಹಳ ಚಲೋ ಆತು ಅಂತಂದು ಗುರುಗಳು
ಹೆಂಡರಾದರೆ ಮಕ್ಕಳ ಚಿಂತೆ ಅಂತ. ಒಂದೊಂದು ಚಿಂತೆ ಇರುತ್ತೆ ಒಬ್ಬೊಬ್ಬರಿಗೆ. ಒಂದೊಂದು ಕಾಲದಾಗ ಮನುಷ್ಯ ಒಂದೊಂದು ಚಿಂತೆಯನ್ನು ಮಾಡ್ಕೊಂತ ಹೋಗ್ತಾನೆ. ಈಗಿನ ಮಕ್ಕಳು ಯಾವ ರೀತಿಯಾಗಿ ಬಿಟ್ಟಾರಂತಂದ್ರೆ, ಮಕ್ಕಳು ಬಹಳಷ್ಟು ಚಲೋತ್ತಾಗೆ ಇರ್ತಾರ. ತಂದೆ ತಾಯಿ ಮಕ್ಕಳನ್ನ ಬಹಳಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ. ಆದರೂ ಕೂಡ ತಂದೆ ತಾಯಿಗಳನ್ನ ಮಕ್ಕಳು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಈ ಕೊರೋನಾದಾಗ ಒಂದು ಸಣ್ಣ ಘಟನೆ ಕೊರೋನಾದಾಗ ಒಂದು ಘಟನೆ ಆಯ್ತು. ನಿಮಗೆಲ್ಲ ಗೊತ್ತಿರಬಹುದು. ಇಲ್ಲೇ ಬಹಳ ದೂರಿಲ್ಲ, ಮಹಾರಾಷ್ಟ್ರದ ಮುಂಬೈ ಅಂತ ದೊಡ್ಡ ಪಟ್ಟಣದಾಗ ಬಹಳಷ್ಟು ದೊಡ್ಡ ಶ್ರೀಮಂತ ಅವರಿಬ್ಬರು ಮಕ್ಕಳಿದ್ರು. ಬಹಳ ದೊಡ್ಡ ಶ್ರೀಮಂತ ಅಂದ್ಮೇಲೆ ದೊಡ್ಡ ದೊಡ್ಡ ರೀತಿಯ ಓದಿಸ್ತಾರ. ಹಂಗ ಅವ ತನ್ನ ಇಬ್ಬರು ಮಕ್ಕಳನ್ನು ಕೂಡ ಬಹಳಷ್ಟು ದೊಡ್ಡ ಪ್ರಮಾಣವಾಗಿ ಓದಿಸಿದ್ದ. ವಿದೇಶಗಳಲ್ಲೆಲ್ಲ ಓದಿಸಿದ್ದ. ಆ ಓದಿಸಿದ ಪರಿಣಾಮವಾಗಿ ಅವರಿಗೆ ಒಂದು ದೊಡ್ಡ ಜಾಬು ಸಿಕ್ಕಿತ್ತು. ಲಕ್ಷಗಟ್ಟಲೆ ಪಗಾರ ಇರುವಂತ ಒಂದು ನೌಕರಿನೂ ಸಿಕ್ಕಿತ್ತು. ಇಬ್ರು ಕೂಡ ಅಣ್ಣ ತಮ್ಮ ಇಬ್ರು ವಿದೇಶದೊಳಗ, ಅಮೇರಿಕಾದಂತ ದೊಡ್ಡ ದೇಶದೊಳಗ ನೌಕರಿ ಮಾಡ್ತಿದ್ರು. ತಂದೆ ಹೇಳ್ತಿದ್ದ, ನಮಗೂ ಬಹಳಷ್ಟು ಸಂಪತ್ತು ಐತಿ, ಬಹಳಷ್ಟು ಶ್ರೀಮಂತತೆ, ನೀವೇ ದುಡಿಯುವಂತ ಅವಶ್ಯಕತೆ ಇಲ್ಲ. ನೀವು ಬಂದು ಇಲ್ಲೇ ಆರಾಮಿದ್ದು ನೀವು ತಿಂದು, ನಿಮ್ಮ ಮಕ್ಕಳು ತಿಂದು, ನಿಮ್ಮ ಮಕ್ಕಳು ಎಲ್ಲರೂ ತಿಂದು ಕೂಡ ನಮ್ಮ ಆಸ್ತಿ ಕರಗುದಿಲ್ಲ. ಅಷ್ಟ ಆಸ್ತಿ ಐತಿ, ನೀವು ಇಲ್ಲೇ ಬಂದು ಇರ್ಬೋದಲ್ಲ ಅಂತ ಹೇಳಿದ್ರು ಕೂಡ ಆ ಮಕ್ಕಳು ಅಣ್ಣ ತಮ್ಮ ಇಬ್ರು ಕೂಡ ಭಾರತಕ್ಕೆ ಬರಲಿಲ್ಲ. ನಾವು ಇಲ್ಲೇ ಇರ್ತೀವಿ, ಅಲ್ಲೇ ಇಟ್ಕೊಂಡು ಅಲ್ಲೇ ಮದುವೆ ಆಗಿ ಅಲ್ಲೇ ಸೆಟ್ಲ್ ಆಗಿಬಿಟ್ರು. ಹಿಂಗ ಇದ್ದಾಗ ಕೊರೋನಾ ಅನ್ನುವಂಥದ್ದು ಒಂದು ರೋಗ ಬಂದಿದ್ರ ಪರಿಣಾಮ ಅವ್ರ ತಾಯಿ ಸಾಯ್ತಾಳ. ತಾಯಿ ಸತ್ತ ಮೇಲೆ ಮಕ್ಕಳಿಗೆ ಫೋನ್ ಮಾಡ್ತಾರಂತ, ಹಿಂಗಿಪ್ಪ ನೀವು ಕೊರೋನಾದಾಗ ಸತ್ತೋಗ್ಯಾಳ, ಅದಕ್ಕಾಗಿ ನಮ್ಮ ಬರ್ರಿ ಅಂತ ಹೇಳಿದಾಗ ಅಲ್ಲಿಂದ ಅಣ್ಣ ಬರ್ತಾನಂತ. ಅಣ್ಣ ಬಂದು ಆ ತಾಯಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಕ್ಕೆ ಬರ್ತಾನ. ಅವ್ರ ಅಪ್ಪ ಕೇಳ್ತಾನಂತ, ಏನಪ್ಪ ನೀವೊಬ್ಬ ಬಂದಲ್ಲ, ತಮ್ಮ ಯಾಕೆ ಬರ್ಲಿಲ್ಲ, ತಮ್ಮನ್ನು ಕರ್ಕೊಂಡು ಬರಬೇಕು ಅಲ್ಲ ಅಂತಂದು ಕೇಳಿದಾಗ ಅಣ್ಣ ಹೇಳ್ತಾನಂತ, ನೀವು ತಂದೆ ತಾಯಿ ಏನಂದಿರಲ್ಲ, ನಿಮ್ಮಿಬ್ರು ನಾವು ಹಂಚ್ಕೊಂಡಿವಿ. ತಾಯಿ ಸತ್ರ ನಾನು ಬರ್ತೇನೆ, ನೀ ಏನಾರ ಸತ್ಯ ಅಂದ್ರೆ ತಮ್ಮ ಬರ್ತಾನ ಅಂತ ಹೇಳ್ತಾನಂತ. ಹಿಂಗೆ ಹೇಳಿ ತಾಯಿ ಅಂತ್ಯಕ್ರಿಯೆ ಎಲ್ಲ ಮುಗಿಸಿ ಮತ್ತೇನು ಹೋದ ಅಣ್ಣ, ಅಮೇರಿಕಾಕ್ಕೆ ಹೋದ. ಈ ಎಲ್ಲ ಪರಿಸ್ಥಿತಿಯನ್ನ ನೋಡಿದಂತ ತಂದೆ ಏನ್ ಮಾಡ್ತಾನಂತಂದ್ರ, ಅವನ ಆಸ್ತಿ ಎಷ್ಟಿತ್ತಂತಂದ್ರ 500 ಕೋಟಿಗಿಂತ ಹೆಚ್ಚಿನ ಆಸ್ತಿ ಇತ್ತವನು. ಆ ಎಲ್ಲ ಆಸ್ತಿಯನ್ನ ನಮ್ಮ ದೇಶದ ಸೈನಿಕರಿಗೆ, ಆ ಸೈನಿಕರ ಹೆಸರಿನಲ್ಲಿ ಬರೆದಿಟ್ಟು ರಾತ್ರಿ ನೇಣಿಗೆ ಶರಣ ಆಗ್ತಾನ ಅಂತಂದ್ರ, ನಮಗ ಮಕ್ಕಳು ಬೇಕು ಅಂತಂದು ಎಲ್ಲರೂ ಮಕ್ಕಳ ಚಿಂತೆಯನ್ನು ಮಾಡ್ತಾರ. ಮಕ್ಕಳಾದ್ಮ್ಯಾಗ ಮಕ್ಕಳು ಏನ್ ಮಾಡ್ತಾರೆ, ತಂದೆ ತಾಯಿಯನ್ನು ಹಿಂಗಿಡ್ತಾರೆ. ಹಿಂಗ್ ಮಾಡೋದ್ರಿಂದ ನಾವು ಮಕ್ಕಳ ಚಿಂತೆಯನ್ನು ಮಾಡಿದ್ರೆ ಏನು ಉಪಯೋಗ ಇಲ್ಲ ಅಂತಂದು ನಮ್ಮ ಶರಣರು ಹೇಳ್ತಾರೆ. ಇದೇನು ಬಹಳಷ್ಟು ನಮ್ಮ ದೇಶದಲ್ಲೇ ನಡೆದಿರುವಂತ ಘಟನೆ ಇದೆ. ನಮ್ಮ ದೇಶದಲ್ಲೇ ಇಂಥವು ನಡೀತಾವ ಅಂತಂದ್ರ ನಮ್ಮ ದೇಶ ಎಷ್ಟರ ಮಟ್ಟಿಗೆ ಹೋಗೈತಿ ಅನ್ನೋದನ್ನ ನಾವೆಲ್ಲ ಒಂದ್ ಸ್ವಲ್ಪ ವಿಚಾರ ಮಾಡುವಂತ. ಅದಕ್ಕೆ ಶರಣರು ಹೇಳ್ತಾರ, ಹೆಣ್ಣಾದರೆ ಮಕ್ಕಳ ಚಿಂತೆ ಅಂತ ಹೇಳ್ತಾರೆ. ಇನ್ನು ಮಕ್ಕಳಾದರೆ ಬದುಕಿನ ಚಿಂತೆ ಅಂತ ಹೇಳ್ತಾರೆ. ಮಕ್ಕಳು ಮಕ್ಕಳು ಎಲ್ಲಾನು ಇನ್ನು ಬದುಕಿನ ಬಗ್ಗೆ ಚಿಂತೆ. ಬದುಕು ಹೇಗೆ ನಡೆಸೋದು, ಯಾವ ರೀತಿಯಾಗಿ ನಡೆಸೋದು. 4-5 ಮಕ್ಕಳದಾವ, ಮನಿ ಬಹಳ ಜನ ಅದಾರ, ಒಂದು ದೊಡ್ಡ ಕುಟುಂಬ ಐತೆ. ಈ ಕುಟುಂಬವನ್ನು ನಾವು ಯಾವ ರೀತಿಯಾಗಿ ನಡೆಸೋದು ಅಂತಂದು ಚಿಂತೆ ಮಾಡಬಾರಂತ ಮನುಷ್ಯ. ಬದುಕಾದರೆ ಕೇಳಿನ ಚಿಂತೆ. ಬದುಕು ಇದು ಆತಂದ್ರೆ ಇನ್ನ ಯಾವಾಗ ನಾವು ಸತ್ತು ಹೋಗ್ತೀವೋ, ಮಾಡ್ತೀವೋ, ಬಿಡ್ತೀವೋ ಅಂತಂದು ಮನುಷ್ಯ ಚಿಂತೆ ಮಾಡ್ತಾನೆ. ಕೇಳಾದರೆ ಮರಣದ ಚಿಂತೆ. ನಮಗ ಎಲ್ಲಾ ಮುಗಿತಂತಂದ್ರ ಸಾವು ಸಮೀಪ ಬರ್ತೈತಿ ಅಂತಂದ್ರ ಯಾವಾಗ ಸಾಯ್ತು ನೋಡಪ್ಪ, ಮೊನ್ನೆ ಆ ಓಣ್ಯಾಗ ಅಂತ ಮುದುಕ ಸತ್ತ, ಇನ್ನು ನನ್ನ ಪಾಳೆ ಯಾವಾಗ ಬರ್ತೈತೋ ಏನೋ ಅಂತಂದು ಮನುಷ್ಯ ಚಿಂತೆಯನ್ನು ಮಾಡ್ತಾನೆ. ನನ್ನ ಪಾಳೆ ಒಂದಿನ ಒಂದು ದಿವಸ ಬರುತ್ತ, ಕೇಳಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿ ಇಬ್ಬವರ ಕಂಡೇನು, ಶಿವನ ಚಿಂತೆಯಲ್ಲಿ ಇದ್ದವರನ್ನೊಬ್ಬರನ್ನು ಕಾಣೆ,
ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ನಮ್ಮ ಜೀವನ ಇರುವ ಮಟ್ಟನೂ ಕೂಡ ನಾವು ಒಂದಿಲ್ಲ ಒಂದು ಚಿಂತೆ ಒಳಗ ಇದ್ದೇ ಇರ್ತೀವಿ. ಆದ್ರೆ ಇವನ್ನ ಎಲ್ಲ ಚಿಂತೆಗಳನ್ನ ಬಿಟ್ಟು ನಾವು ಶಿವಬಸವ ಅಜ್ಜನವರ ಚಿಂತನೆಯನ್ನ ಮಾಡಿದೀವಿ ಅಂತಂದ್ರೆ ನಮ್ಮ ಜೀವನ